ನಾನು ಇಂತರ ಚಕ್ಕ ಅಲ್ಲ ಹೋಗಲಿ. ನೀನ್ ಯಾರೋ ತಲೆ ಉಪಯೋಗ ಆನ್ಸರ್ ಮಾಡಿ ಗೇಲ್ ಅಂತೆ ಚಪ್ಪರ್ ಚಪ್ಪರ್ ಸಾತ್ವಿಕ್ ಫಿಟ್ಸ್ ಆಡಿರೋಂತರ ಈಗ ಆಡ್ತಾವಲ್ಲ ಏಯ್ ವಿಡಿಯೋ ಮಾಡ್ಕೊಂಡ್ ಬರೋಲೇ ನಾಚಿಕೆ ಇಲ್ವಾ ಚಕ್ಕು ನನ್ ಮಕ್ಳು ಇವರೆಲ್ಲ ಲೇ ಸೀಳ ಗೇಲು ಟಿಕಾ ತೊಳಿತಾ ಇದೀನಿ ತೊಳೆದ್ಬಿಟ್ಟು ಆಮೇಲೆ ಬಾ ಹಿಂಗ್ ಕೊಡ್ಬೇಕು ಹಿಂಗೆ. ಸೊ ಹಾಯ್ ಗೈಸ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಟು ಪಿಚ್ ಕ್ಯಾಚ್ ಅಪ್ ಸಾರ. ಇವತ್ತು ನಾವು ಇನ್ನೊಂದು ಹೊಸ ಪ್ರಿವ್ಯೂ ಜೊತೆ ಬಂದಿದ್ದೀವಿ. RCB ವರ್ಸಸ್ MI ಕೂಡ ನಮ್ಗೊಂಥರ ಕ್ರೇಜಿ ಏನಂತಾರೆ ಕ್ಲಾಶ್ ತರ. RCB ವರ್ಸಸ್ MI ಒಂಥರ ರೈವಲ್ರಿ ಇದ್ದೇ ಇದೆ ಯಾವಾಗಿಂದ ಅಂದ್ರೆ ಸ್ಟಾರ್ಕ್ ಯಾವಾಗ ಬಂದು ಪೊಲಾರ್ಡ್ ಒಂದು ಬಾಲ್ ಎಸ್ದ ಅವ್ನು ವಾಪಸ್ ಬ್ಯಾಟ್ ಎಸ್ದ ಅವಾಗಿಂದ ಫುಲ್ ಕಿರಿಕು. ಸೊ ನಮ್ಮ ಪ್ಯಾನಲ್ ನ ವೆಲ್ಕಮ್ ಮಾಡೋಣ. ಟಯರ್ಡ್ RCB ಫ್ಯಾನ್ ಗೌರವ್ DR ಗೆ ಜೈ. ನಮ್ಮ ಶಮನ್ ಶೆಟ್ಟಿ ವಾಟಾಳ್ ನಾಗರಾಜ್ ಅವ್ರಿಗೆ ಜೈ. 6.2 ಹೈಟ್ ಇಂದ ಬಾಲ್ ಎಸೆಯೋ ಚರಣ್ ಶಾಸ್ತ್ರಿ ಅವ್ರಿಗೆ ಜೈ. ಓಕೆ ಬನ್ನಿ, ಫಸ್ಟ್ ಆಫ್ ಆಲ್ ನಾವು ಇಲ್ಲಿಂದ ಸ್ಟಾರ್ಟ್ ಮಾಡೋಣ. ಹೆಡ್ ಟು ಹೆಡ್ ಇಂದ ಸ್ಟಾರ್ಟ್ ಮಾಡೋಣ. 33 ಮ್ಯಾಚಸ್, 19 ವಿನ್ಸ್, 14 ವಿನ್ಸ್. 19 ಯಾರ್ದಿರ್ಬೋದು, ಯಾರಾದ್ರೂ ಗೆಸ್ ಮಾಡಿ. MI 14 RCB. ಬಟ್ ರೀಸೆಂಟ್ ರೆಕಾರ್ಡ್ ನೋಡಿದ್ರೆ 2021 ಇಂದ MI ಗೆದ್ದಿರೋದು ಬರೀ 2 ಮ್ಯಾಚ್, RCB 4 ಮ್ಯಾಚ್ ಗೆದ್ದಿದೆ. ಸೊ ದಟ್ಸ್ ಅ ಗುಡ್ ಟ್ರ್ಯಾಕ್ ರೆಕಾರ್ಡ್. ರೀಸೆಂಟ್ ನೋಡೋಣ. 10 ವರ್ಷ 12 18 ವರ್ಷದ್ದೆಲ್ಲ ನಮ್ಗೆ ಬೇಡ, ರೀಸೆಂಟ್ ನೋಡ್ಕೊಂಡ್ ಬರೋಣ. ಏನ್ರಿ ಎಲ್ಲ ನಮ್ ಪ್ಲೇಯರ್ಸ್ ಆ ಕಡೆ ಹೋಗ್ತಾರೆ, ಅವ್ರ ಪ್ಲೇಯರ್ಸ್ ಈ ಕಡೆ ಬರ್ತಾರೆ, ಇದೇ ಮಾಡ್ಕೊಂಡಿದ್ದಾರೆ ಇಷ್ಟು ವರ್ಷ. ಮತ್ತೆ ಇದು ನಿಮ್ ಕಡೆ ಇವಾಗ ಮಹಾರಾಷ್ಟ್ರ ಬೆಳಗಾವಿಲಿ ಕಿರಿಕ್ ಬೇರೆ ಆಗ್ತಿದೆ, ಮರಾಠಿ ಮಾತಾಡಬಾರ್ದು ಅಂತ. ಈ ಮ್ಯಾಚ್ ನಿಮ್ಗೆ ತುಂಬಾ ಮುಖ್ಯ ರೀ. ಬಾರ್ಡರ್ ಅಲ್ಲಿ ಕೇಳ್ಕೊಂತ ಇದಾರೆ ಅವರು, ಅಣ್ಣ ಈ ಕಡೆ ಬನ್ನಿ ಒಂಚೂರು ಅಂತ. ನಾವು ಅದೇ ಹೇಳಿದೀವಿ, ಅವ್ರಿಗೆಲ್ಲ ವಾರ್ನಿಂಗ್ ಕೊಟ್ಟಿದೀವಿ. ಗೌರವ್ DR ಏನ್ ಹೇಳೋದು, ಐ ಥಿಂಕ್ MI ಕೋರ್ ಪ್ಲೇಯರ್ಸ್ ಆರ್ ಮಿಸ್ಸಿಂಗ್ ಔಟ್. ಜಸ್ಪ್ರೀತ್ ಬುಮ್ರಾ ಬರ್ಬೇಕು ವಾಪಸ್, ಅಂಡ್ ದಿಸ್ ಇಸ್ ಹೌ ದೇ ಟೆಕ್ನಿಕಲಿ ಸ್ಟಾರ್ಟ್ ದೇರ್ ಸೀಸನ್ ವಿತ್ ಆಲ್ ಲಾಸಸ್. 2012 ಇಂದ ದೇ ಹ್ಯಾವ್ ನೆವರ್ ವನ್ ದೇರ್ ಫಸ್ಟ್ ಮ್ಯಾಚ್, ಅಂಡ್ ದಿಸ್ ಇಸ್ ಹೌ ದೇ ಸ್ಟಾರ್ಟ್ ದ ಸೀಸನ್. ಅಂಡ್ 5 ಕಪ್ಸ್ ಇದೆ ಗುರು ಅವ್ರ ಹತ್ರ. ಸೊ ಯು ಕಾಂಟ್ ಅಂಡರ್ ಎಸ್ಟಿಮೇಟ್ ದ ಟೀಮ್. Once Bumrah is back, everything will fall into track according to me, and I'm just hoping that Bumrah should not be back for RCB's game. Still Wankhede is a good batting pitch. Spinners ke best help sigalla, but yeah, fast bowlers will receive help as in ಸ್ವಲ್ಪ harder track. So ಹೇಳಿತರ yes, fast bowling will be better on Wankhede. ಮತ್ತೆ ಇವಾಗ ನಿಮ್ಗೆ ಏನ್ ಅನ್ಸುತ್ತೆ, RCB ಅವ್ರು ಸೇಮ್ ಲೈನ್ ಅಪ್ ಜೊತೆ ಹೋಗ್ಬೇಕಾದ್ರೆ? ಯಾಕಂದ್ರೆ ನೀವು ಹೇಳಿದಾರ ಸ್ಪಿನ್ ಅಷ್ಟು ಹೆಲ್ಪ್ ಮಾಡಲ್ಲ ಅಂತ, ಹಾಗೂ ನಾವು ಸುಯೇಶ್ ಶರ್ಮನ್ ಆಡ್ಸಿಲ್ಲ, ರಸಿಕ್ ಆಡ್ಸಿದ್ವಿ. ಸೊ ಡು ಯು ವಾಂಟ್ ಟು ಗೋ ವಿತ್ ದ ಸೇಮ್ 11 or any changes? See, I think we can still back Rasik there. He is a good bowler. ಅಂದ್ರೆ ಇವಾಗ ಏನ್ ಆಗ್ತಿದೆ ಅಂದ್ರೆ ಭುವನೇಶ್ವರ್ ಕುಮಾರ್, ಜಾಶ್ ಹೇಜಲ್ವುಡ್, ಎಸ್ದೇ ಎಲ್ಲ ನೋಡ್ಕೊಂಡು ಎಲ್ಲ ಬ್ಯಾಟರ್ಸ್ಗೆ ಒಂದು ಬೌಲರ್ನ ಟಾರ್ಗೆಟ್ ಮಾಡ್ಬೇಕು ಅವ್ರಿಗೆ. ಸೊ ದೇ ಫೈಂಡ್ ದ ವೀಕೆಸ್ಟ್ ಲಿಂಕ್. ಇಟ್ಸ್ ನಾಟ್ ಲೈಕ್ ಈಸ್ ಬ್ಯಾಡ್, ಬಟ್ ಇವ್ರು 3 ಜನ ನೋಡಿದ್ರೆ ಈಸ್ ಕಂಪ್ಯಾರಿಟಿವ್ಲಿ ವೀಕರ್. ಸೊ ಅದಕ್ಕೆ ಟಾರ್ಗೆಟ್ ಮಾಡ್ತಿದ್ದಾರೆ. ಸೊ eventually one match he will outsmart the batsman, and I think he'll make one big announcement into this IPL. ನಾನು ಸ್ಟಿಲ್ ಮೇ ಬಿ ಬ್ಯಾಕ್ ಮಾಡ್ತೀನಿ ರಸಿಕ್ ದರ್ನ. ಸುಯೇಶ್ ಶರ್ಮಾ ಆಬ್ವಿಯಸ್ಲಿ ಏನು ತಪ್ಪು ಮಾಡಿಲ್ಲ, ಬಟ್ ಐ ವುಡ್ ಸ್ಟಿಲ್ ಲೈಕ್ ಟು ಬ್ಯಾಕ್ ರಸಿಕ್ ದರ್. What do you think about Suyesh Sharma's confidence? If you drop him even after playing well, what do you think his confidence will be? This is common in franchise cricket. ಇದೇನು ಫ್ರಾಂಚೈಸ್ ಕ್ರಿಕೆಟ್ ಅಂತ ಅಲ್ಲ, ಇದು ಇನ್ ದ ಸ್ಪೋರ್ಟ್ ಇಟ್ ಸೆಲ್ಫ್ ದಿಸ್ ಇಸ್ ಕಾಮನ್. ಈ ತರ ತುಂಬಾ ಜನ ವರ್ಲ್ಡ್ ನಂಬರ್ 1 ಟೆಸ್ಟ್ ಬೌಲರ್ನೆಲ್ಲ ವರ್ಲ್ಡ್ ಟೆಸ್ಟ್ ಚಾಂಪಿಯನ್ಶಿಪ್ ಫೈನಲ್ಸ್ ಅಲ್ಲಿ ಕೂರಿಸಿದೀವಿ. ಸೊ ನನ್ಗನ್ಸುತ್ತೆ ರಸಿಕ್ ವಿಲ್ ಬಿ ಅ ಗೇಮ್ ಚೇಂಜರ್ ಅಂತ ಅನ್ಸುತ್ತೆ ದಿಸ್ ಮ್ಯಾಚ್ ವೆನ್ ಯು ಕಂಪೇರ್ ಸ್ಟಾರ್ಟ್ಸ್. ಮತ್ತೆ ಇವಾಗ ನಮ್ಮ MI ಬಾಲಿಂಗ್ ಲೈನ್ ಅಪ್ ಬಗ್ಗೆ ಮಾತಾಡೋ ಆಗಿದ್ದಾರೆ ವರ್ಸಸ್ ಆರ್ ಬ್ಯಾಟಿಂಗ್ ಲೈನ್ ಅಪ್. ಸೊ ಎರಡು ಟ್ಯಾಲಿ ಮಾಡ್ಬೋದು. So bro, according to me, Bolt is a good bowler, but Deepak Chahar inna shine ಆಗಿಲ್ಲ. And ಪವರ್ ಪ್ಲೇ ಅಲ್ಲಿ ಟಾರ್ಗೆಟ್ ಮಾಡಿದ್ರೆ we should target Deepak Chahar only. Trent Bolt ನ ಟಾರ್ಗೆಟ್ ಮಾಡಿದ್ರೆ ನಾವು ಔಟ್ ಆಗ್ಬಿಡ್ತೀವಿ. ಒಂದೇ he's someone who is capable of taking 2 or 3 wickets in a single over. ಹೊಸ ಬೌಲರ್ಸ್ ನ ಸ್ಕೌಟ್ ಮಾಡಿದಾರಲ್ಲ, ಅಶ್ವಿನಿ ಕುಮಾರ್ ಅಂತ, ಯಾರ್ರೀ ಅವನು? That is something which MI is very good at, and RCB is lacking that. Now iduvargu in last 5 or 6 years we never invested in a youngster. Dubey ಮೇಲೆ ಇನ್ವೆಸ್ಟ್ ಮಾಡಿದ್ವಿ, ಇಲ್ಲ ಕೇಳಿಸ್ಕೊ, Dubey ಮೇಲೆ ಇನ್ವೆಸ್ಟ್ ಮಾಡಿದ್ವಿ, ಬಿಟ್ಕೊಟ್ವಿ. The only player we backed so much and we scouted is Patidar,
and he's an asset for us right ಪಡಿಕಲ್ ಕೂಡ ಬಿಟ್ವಿ. now. ಅದೇ ಅಲ್ವಾ ಬಿಟ್ವಿ. ದ ಹೋಲ್ ಪಾಯಿಂಟ್ ಇಸ್ ಬಿಡಬಾರ್ದು. ತಿಲಕ್ ವರ್ಮನ್ ಎಲ್ಲಿ ಬಿಟ್ರು, ಸ್ಕೈನ್ ಎಲ್ಲಿ ಬಿಟ್ರು, ಹಾರ್ದಿಕ್ ಪಾಂಡ್ಯನ್ ಎಲ್ಲಿ ಬಿಟ್ರು? ಸ್ಕೈ ಇಲ್ಲ, ಸ್ಕೈ ಹೇಳ್ಬೇಡ, ಸ್ಕೈ KKR ಓಕೆ ವಾಟ್ ಎವರ್, ಬಟ್ ಅವ್ನ್ ಶೈನ್ ಆಗಿದೆ MIL ಅಲ್ವಾ? KKR ಅಲ್ಲಿ ಶೈನ್ ಆದ. ನೋಡು ಗುರು, he's 33. RCB ಅಲ್ಲಿ ದುಬೆ ಆಡ್ತಾ ಇದ್ರು ಬಿಟ್ಟಿದಾರ ಅವನ್ನ. ಫಸ್ಟ್ ಆಫ್ ಆಲ್ ರೈಟ್, ಸ್ಕೈ MIL ಆಡ್ತಾ ಇದ್ದ, ಆದ್ಮೇಲೆ ಅವ್ನು ಬಿಟ್ಟಿಲ್ಲ. ಸೊ MI ಸಮಥಿಂಗ್ ವಿಚ್ ಇಸ್ ವೆರಿ ಗುಡ್ ಅಟ್ ದಟ್. ಯಾರೋ ಒಂದು ಲೋಕಲ್ ಪ್ಲೇಯರ್ ಮಣ್ಣಲ್ಲಿ ಆಡ್ತಾ ಇರೋ ಅವ್ನು ಕರ್ಕೊಂಡ್ ಬರ್ತಾರೆ, ಅವನ್ನ ಸ್ಕೌಟ್ ಮಾಡ್ತಾರೆ, ಅವನ್ನೇ ಕ್ಯಾಪ್ಟನ್ ಮಾಡ್ತಾರೆ. that is something which is and they produce quality players to Indian cricket team also, bro. Really. That is something which is always there. Deepak Chahar, I know he's a hit or miss, but I feel he is still slightly a danger. Yakandra, he's on the slower side. He swings the ball, and a lot of our batters enjoy more pace on the ball. Whether it is Salt, Virat, Padikkal, they enjoy the pace on the ball. I mean, I'm not telling he is a threat as of now, but on 50-50 chance of the Kodtini that Deepak Chahar can be a threat. Our bowling lineup is pretty strong compared to Mumbai ಸ್ವಲ್ಪ out of form batting lineup. MI ಪ್ರೆಷರ್ ಕ್ರಿಯೇಟ್ ಮಾಡಿದ್ರೆ ಆಡ್ತಾ ಇಲ್ಲ ಅಂತ ನನ್ಗನ್ಸುತ್ತೆ. ದೇರ್ ಆರ್ ಪ್ಲೇಯರ್ಸ್ ಇದಾರೆ, ಆಡೋರು ಇದಾರೆ, ಸ್ಕೋರ್ ಮಾಡ್ತಾರೆ, ಓಕೆ ಎಲ್ಲ ಚೆನ್ನಾಗಿದೆ, ಬಟ್ ಪ್ರೆಷರ್ ಅವ್ರಿಗೆ ಹ್ಯಾಂಡಲ್ ಮಾಡೋಕೆ ಬರ್ತಾ ಇಲ್ಲ ಅನ್ಸುತ್ತೆ. ಯಾಕಂದ್ರೆ ನೀವು ರೀಸೆಂಟ್ ಅವ್ರು ಆಡಿರೋ 3 ಮ್ಯಾಚ್ ನೋಡಿದ್ರೆ, ಫಸ್ಟ್ ಮ್ಯಾಚ್ ಚೆನ್ನೈ ಮೇಲೆ 3-4 ರನ್ಸ್ ಇಂದ ಸೋತ್ರು. ದೇ ಕಮ್ ಟೂ ಕ್ಲೋಸ್, ಬಟ್ ಆಗ್ತಾ ಇಲ್ಲ ಅವ್ರ ಹತ್ರ. ನೆಕ್ಸ್ಟ್ ಇನ್ನೊಂದು ಮ್ಯಾಚ್ ಅವ್ರು 30 ರನ್ಸ್ ಅಲ್ಲಿ ಸೋತ್ರು. ಇವತ್ತು ಕೂಡ ಬಂದ್ರು, ಆಲ್ಮೋಸ್ಟ್ 12 ರನ್ಸ್ ಇಂದ ಸೋತಿದ್ದಾರೆ. ನನ್ಗನ್ಸುತ್ತೆ ಅವ್ರು ಬರ್ತಾ ಇದಾರೆ, ಬಟ್ ಫಿನಿಶ್ ಮಾಡಕ್ ಆಗ್ತಿಲ್ಲ. ಐ ಗೆಸ್ ದೇ ಆರ್ ಲ್ಯಾಕಿಂಗ್ ಅ ಪ್ರಾಪರ್ ಫಿನಿಶರ್. ತಿಲಕ್ ವರ್ಮಾ ಇಸ್ ಔಟ್ ಆಫ್ ಫಾರ್ಮ್. ಅವ್ನಿಗೆ ಇವತ್ತು ಪ್ರೆಷರ್ ಇಂದ ಆಡಕ್ ಆಗದೆ ಹೋಗ್ಬಿಟ್ಟಿದ್ದಾನೆ ಆಚೆ. ಪಾಂಡ್ಯ ಅವನೇ ಧೋನಿ ಅನ್ಕೊಂಡಿದ್ದಾನೆ, ಲಾಸ್ಟ್ ಓವರ್ ಮುಗಿಸಿ ಅನ್ಕೊಂಡ್ ಬರ್ತಾನೆ, ಆಟಿಟ್ಯೂಡ್ ತೋರ್ಸ್ತಾನೆ ಹೋಗ್ತಾನೆ. ಇದೇ ಶೋಕಿ ಆಗೋಯ್ತು. ನನ್ಗನ್ಸುತ್ತೆ ಅವರಲ್ಲಿ ಕಾನ್ಫಿಡೆನ್ಸ್ ಇಲ್ಲ, ಮ್ಯಾಚ್ ಫಿನಿಶ್ ಮಾಡಕ್ ಯಾರು ಇಲ್ಲ ಅಂತ ಅನ್ಸುತ್ತೆ. ಅಲ್ಲ, ರೋಹಿತ್ ಇಸ್ ಡನ್ and he has accepted it, but why is Dhoni not accepting it? Key players to watch out for RCB. One is Virat and one is Bhuvneshwar Kumar. Patidar and bowling wise it will be Josh the God. ಟಿಮ್ ಡೇವಿಡ್ ಮತ್ತೆ ಕೃಣಾಲ್ ಪಾಂಡ್ಯ ಅವರಿಬ್ರು ಹಳೆ ಪ್ಲೇಯರ್ಸ್ ಈ ಕಡೆ ಬಂದಿದ್ದಾರೆ. ಅವರಿಬ್ರೇ ಗೂಟ ಇಡ್ಬೇಕಂತ ನನ್ನ ಆಸೆ. ಅಲ್ಲ ನಿನ್ನ ಆಸೆ ಇದೆ. ಅದೇ ಆಸೆ, ಯಾಕಂದ್ರೆ ಅವ್ನು ಬಂದು ಶೇಕ್ ಹ್ಯಾಂಡ್ ಮಾಡ್ದ ನೋಡಿ, ನಮ್ಮ ಅವನ ಹತ್ರ ಶೇಕ್ ಹ್ಯಾಂಡ್ ಮಾಡ್ದ ವಿಲ್ ಜಾಕ್ಸ್ ಟಿಮ್ ಡೇವಿಡ್. ಟಿಮ್ ಡೇವಿಡ್ ಸರಿಯಾಗಿ ಕೊಡ್ಬೇಕಂತ. ಮಾಂಜಗಳು ಅಮ್ಮ ಹಿಂಗಿಂಗ್ ಕೊಡ್ಬೇಕು, ಹಿಂಗಿಂಗೆ. ಓಕೆ, ಪ್ರೆಡಿಕ್ಷನ್ ಟೈಮ್. This time it will be RCB. Mumbai doesn't have a strong enough team. ಬೌಲಿಂಗ್ ಒಂದು ನಮ್ ಕಡೆ ಅವರು ಒಂದ್ ಸ್ವಲ್ಪ ತಲೆನ ತಿಕಾ ಮುಗಿಸ್ಕೊಂಡು ಯಾರಂತ ಹೇಳ್ಬಿಟ್ಟು ತಿಕಾ ಮುಗಿಸ್ಕೊಂಡು RCB. ನಾನ್ ಫಸ್ಟ್ ಹೇಳ್ದೆ ಅಲ್ವಾ, ಕ್ಯೂಡ್ರಾ. ನನ್ಗನ್ಸುತ್ತೆ MI ಇರ್ಲಿ ಪ್ರೆಡಿಕ್ಷನ್. ಎಲ್ಲರೂ ಹೆಸರಿಗೋಸ್ಕರನೇ ಮಾಡೋದು. ಇವರೆಲ್ಲ ಪ್ರೆಡಿಕ್ಟರ್ ಎಲ್ಲ ಹೋಗಲ್ಲ ಈಗ MI. ಓಕೆ, ಬನ್ನಿ ನಾವು ನೆಕ್ಸ್ಟ್ ಸೆಗ್ಮೆಂಟ್ ಗೆ ಹೋಗೋಣ. ಕ್ವಿಜ್ ಸೆಗ್ಮೆಂಟ್ ನಮ್ ಚರಣ್ ಶಾಸ್ತ್ರಿ ಅವ್ರು ನಡ್ಸ್ಕೊಡ್ತಾರೆ. ಓವರ್ ಟು ಯು ಚರಣ್ ಶಾಸ್ತ್ರಿ. ವೆಲ್ಕಮ್ ಟು ಕೌನ್ ಬಲೇಗಾ ಕರೋಡ್ಪತಿ. ಶಮಂತ್ ಕೈ ಎತ್ತು ದೂರ ಹೋಗು, ಹಿಂದೆ ಹೋಗು ನೀನು. ಚಪ್ಪರ್ ನನ್ನ ಮಗ, ಲಾಸ್ಟ್ ಟೈಮ್ ನನ್ನ ಕಣ್ಣು ಮುಂದೆ ಕಾಪಿ ಮಾಡ್ತಾ ಇದ್ದೆ. ನಿನ್ ಲೆಫ್ಟ್ ಕೈಯಲ್ಲಿ ತಿಕ್ಕ ತೊಳಿತಾ ಇದೀನಿ. ತೊಳೆದ್ಬಿಟ್ಟು ಆಮೇಲೆ ಬಾ, ತೊಳೆದ್ಕೊಂಡು ಆಮೇಲೆ ಬಾ. ನೀನು ನೋಡಿ 2 ಕೈಲಿ ತೊಳ್ಕೊಂತ ನೀವು. ಕೈ ಎತ್ತ ಆಯುಷ್, ಸಾತ್ವಿಕ್ ಎತ್ತ. The second highest partnership in IPL history was 2 RCB players against MI, which was AB de Villiers and Virat. So, how much was that partnership worth, and who hit the higher runs? The partnership was worth 215 and AB de Villiers scored more. The partnership was worth 229 and Virat scored more. 244 and AB scored more. 214 and Virat scored more. Option 1. ABD scored more. ABD scored more. AB de Villiers scored 133 against MI. And the highest is also still in RCB only, 229 against Gujarat Lions. For the first time in the history of IPL, a player took a 5-wicket haul against MI, and that was an RCB player. Who was that player? Harshal Patel. And yes, Harshal Patel was the bowler. We will move to one of my favorite segments, the round robin. That is ಗೌರವ್ ರೆಡಿ ಆಗಿದಲೆ.
ಐ ಕ್ಯಾನ್ ಫೀಲ್ ಇಟ್. Pick players. ಫಸ್ಟ್ ನಾನ್ ಹೇಳ್ಬಿಡ್ತೀನಿ. ಫಸ್ಟ್ ನಾನ್ ಏ ಇರೋ ಏನ್ ಹೇಳು? ಕೈ ಎತ್ತಿದ್ದೀನಿ. Pick players who have played for both RCB and MI in history of IPL. We'll start with Satvik. ವಿಂಟನ್ ಡಿಕಾಕ್. ಟಿಮ್ ಡೇವಿಡ್. ಹಾ Sorry? ದಿನೇಶ್ ಕಾರ್ತಿಕ್. Dinesh Karthik, yes. ಬಿಲ್ ಜಾಕ್ಸ್. Okay, Will Jacks. ರೊಮೋರಿಯೋ ಶಫರ್ಡ್. ಏ ಪ್ರಿಪೇರ್ ಆಗಿಲ್ಲ. ಕ್ರಿಸ್ ಗೇಲ್. Arya Shepherd. ಔಟ್. ಏನು Chris Gayle. ಸರಿ Chris Gayle ಯಾವಾಗ ಆಡಿದ ಮುಂಬೈಗೆ? ಏನ್ ಸರಿ ಅಷ್ಟು ಬಟ್ ಆಡಿಲ್ಲ, ಅವನ್ನ ಪಿಕ್ ಮಾಡಿದ್ರು. ಸರಿ ಓಕೆ. ರಾಬಿನ್ ಉತ್ತಪ್ಪ. ಸರಿ ಇಲ್ಲ ಏಯ್ ಸೀರಿಯಲ್ ನೋಡು. ಹೋಗಲ್ಲ ಇಲ್ಲ ಸೀರಿಯಲ್ ನೋಡು. ಏನ್ ಬ್ರೋ? ಔಟ್ ಕ್ರಿಸ್ ಗೇಲ್ ಅಂದಿದ್ದಾನೆ. ತಿಕ್ಕ ಏನ್ ಮುಸ್ಕೊಂಡು ಔಟ್? ಆಚೆ ಔಟ್ ಚಪ್ಲಿ ಹೊಡೆಯೋದು. ಶಾಸ್ತ್ರಿ ಏನಿದು? ಶಾಸ್ತ್ರಿ ರಾಬಿನ್ ಉತ್ತಪ್ಪ ಏನು? ನಿನ್ಗ ಆಚೆ. ಪ್ಲೇಯರ್ ಬರ್ತಿಲ್ಲ ಅಂದ್ರೆ ಔಟ್. ಚಪ್ಪರ್ ಏನು ಪ್ಲೇಯರ್ ತಪ್ಪಿದ್ರು ಯಾರೋ ಫಿಟ್ಸ್ ಆಡಿರೋಂತರ ಸಾತ್ವಿಕು ಫಿಟ್ಸ್ ಆಡಿರೋಂತರ ಈಗ ಆಡ್ತಾವಲ್ಲ ರಾಬಿನ್ ಉತ್ತಪ್ಪ. ಶಾಸ್ತ್ರಿ ಇಲ್ಲ ವರ್ಷ ಇಷ್ಟು ವರ್ಷ ಇರ್ಬಾರ್ದು. ಗೇಲ್ ಬ್ರೋ. ನೀನ್ ಯಾರೋ ಕ್ವಿಸ್ ಕಂಡಕ್ಟ್ ಮಾಡ್ತಾರೆ. ಯಾರೋ ಫಸ್ಟ್ ಪ್ರಿಪೇರ್ ಆಗಿ ಬಂದಿದ ನೀವು. ಚೈಲ್ಡ್ ನನ್ ಮಗ ಇವನು. ಹೋಗಲಿ ಶಾಸ್ತ್ರಿ ನಾನ್ ನ್ಯಾಯ ಇಲ್ಲ. ಶಾಸ್ತ್ರಿ ಪ್ಲೇಯರ್ ಹೆಸರು ಬಂದಿಲ್ಲ ಅಂದ್ರೆ ಔಟಾ ಹೇಳು? ಔಟ್. ಗೇಲ್ ತಪ್ಪಾಗಿ ಹೇಳಿದ್ರೆ ಹೆಂಗ ನ್ಯಾಯ? ಸರಿ ತಪ್ಪಲ್ಲ. ಐ ಕ್ಯಾನ್ ಟೆಲ್ ಅದರ್ ನೇಮ್ಸ್ ರೈಟ್. ತಪ್ಪಲ್ಲ. ನೋ ಮಗ ನಾನು ಹೆಸರು ಹೇಳ್ಕೊಂಡಿರ್ತೀನಿ. ನನ್ನ ತಲೆಗೆ ಬರೋರ್ಗೆ ಹೆಸರು ಹೇಳ್ಕೊಂಡಿರ್ತೀನಿ. ಮುಚ್ಚೋ ಸಾತ್ವಿಕ್. ಇವೆಲ್ಲ ಲಾಸ್ಟ್ ರೆಕಾರ್ಡಿಂಗ್ಸ್ ಅಲ್ಲಿ ತೆಗ್ದು ಹಾಕಿದ್ರೆ ಬರುತ್ತೆ. ಶಾಸ್ತ್ರಿ ಬೇಗ ಮುಗ್ಸೋಣ ಆಚೆ. ಕಂಟಿನ್ಯೂ. ರಾಬಿನ್ ಉತ್ತಪ್ಪ. ಸಾತ್ವಿಕ್ ಅಂಡ್ ಗೌರವ್. ಇಲ್ಲ ಫಸ್ಟ್ ಆಚೆ ಹಾಕ್ ನೀನು. ನೋ ರಾಂಗ್. ಏನು ಇರೋ ಮೋಸಕ್ ನಾಶ ಆಗೈತೆ ಬಿಡು. ನಾನು ಹೇಳ ಕೃಣಾಲ್ ಪಾಂಡ್ಯ. ಎಸ್ ಕೆಪಿ ಕೃಣಾಲ್ ಇಸ್ ದೇರ್. ಸ್ಯಾಮ್ಯುಲ್ ಬದ್ರಿ ಆಡಿಲ್ಲ ಲೇ ಎಂಐಗೆ. ಸ್ಯಾಮ್ಯುಲ್ ಬದ್ರಿ ಆಡಿದಾನೆ ಎಂಐಗೆ ಆರ್ಸಿಬಿಗೆ ಎರಡಕ್ಕೂ. ಹೋಗಲ್ಲ ಯಾರು ಹೇಳ್ತಾ ಇದೀಯ? ಬ್ರೋ ವಾಟ್ ಶಿಟ್ ಬ್ರೋ. ಯಾರ ಎಲ್ಲಿ ಅವ್ನ್ ಸ್ಪಿನ್ನರ್ ಯಾರು? ಅವನೇ ತಾನೆ? ಅವನೇ ಆಡಿದಾನೆ ಎಂಐಗೆ. he has not played for MI. ಆಡಿಲ್ಲ. ಆಚೆ ಹೋಗು ಇವಾಗ. ಏಕೆ ಇಬ್ರು ಆಚೆ ಹೋಗಿ ಹಂಗಂದ್ರೆ? And the unanimous winner without even half the players coming out is Mr. Satvik Shivaram Nayak. ಎರಡನೇ ಸಲ ವಿನ್ ಆಗಿರೋದು. ಈ ತರ ಏನೋ ರಾಂಗ್ ಪ್ಲೇಯರ್ ಹೆಸರು ಹೇಳಿದ ತಕ್ಷಣ ಅಲ್ಲ ನಾನಾದ್ರೂ ನಾನು ಒಪ್ಕೊಂತೀನಿ. ನಾನು ಸೋತೆ. ನಾನು ಒಪ್ಕೊಂತೀನಿ. ನಾನು ಇಂತರ ಪಕ್ಕ ಅಲ್ಲ. ಹೋಗಲಿ ಚಪ್ಪರ್ ಆಚೆ. Anyways, lot of ಏನ್ ಹೇಳೋದು, prominent players missed. Cameron Green, Zahir Khan, Parthiv Patel, Glenn Maxwell, Saurabh Tiwari, Tim Southee, Saudi, Vinay Kumar, Corey Jordan, ಗೇಲ್ ಹೆಂಗೋ ಆಡ್ತಾನೆ. ಆಮೇಲೆ ಬದ್ರಿ ಪರವಾಗಿಲ್ಲ. ಗೇಲು ಪಿಕ್ ಮಾಡಿದ್ರು ಎಂಐ, ಬಟ್ ಆಡಿಲ್ಲ ಅವನು. ಅದು ಬೇರೆ. ಆಡ್ಬೇಕು ತಲೆ ಉಪಯೋಗ ಆನ್ಸರ್ ಮಾಡಿ. ಗೇಲ್ ಅಂತ ಚಪ್ಪರ್. ಬದ್ರಿ ಹೇಳಿದಾನೆ. ಬದ್ರಿಗೆ ಹೋಗಿ ಪರವಾಗಿಲ್ಲ. ಸೊ ಗೈಸ್, ಇದಾಗಿದ್ದು ನಮ್ಮ ಆರ್ಸಿಬಿ ವರ್ಸಸ್ ಎಂಐ ನ ಪ್ರಿವ್ಯೂ. ಇದೇ ತರ ನಾವಿನ್ನ ವಿಡಿಯೋಸ್ ಬಿಡ್ತಾ ಇರ್ತೀವಿ. ಆರ್ಸಿಬಿ ಮ್ಯಾಚ್ ಡೇಗೆ ನೀವು ಕಾಯ್ತಾ ಇರಿ. ಆರ್ಸಿಬಿಗೆ ಆಲ್ ದ ಬೆಸ್ಟ್ ಹೇಳ್ತಾ ಈ ವಿಡಿಯೋ ನಾವು ಇಲ್ಲೇ ಮುಗಿಸ್ತಾ ಇದೀವಿ. ನಿಮ್ಗೆ ಗೊತ್ತಲ್ಲ ಏನ್ ಮಾಡ್ಬೇಕಂತ. ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ನೋಡಿರಿ, ಶೇರ್ ಮಾಡಿ. ಸಿಗುವ. ಗುಡ್ ನೈಟ್, ನಮಸ್ಕಾರ, ಟೇಕ್ ಕೇರ್, ಬಾಯ್ ಬಾಯ್.